ನಮಸ್ಕಾರ. ಇವತ್ತಿನ ಸ್ಪೆಷಲ್ ನಮ್ಮ ಮನೇಲಿ ಸಂಡೇ ಸ್ಪೆಷಲ್ಲು ಬಂದು ಮೊಟ್ಟೆ ಕೋಳಿ ಸಾರು. ಮೊಟ್ಟೆ ಕೋಳಿ ಅಂದರೆ ನಾಟಿ ಕೋಳಿ ಅಲ್ಲ, ಫಾರಮ್ ಕೋಳಿನೇ ಮೊಟ್ಟೆ ಕೋಳಿ. ಅದು ನಾನು ನಾಟಿ ಕೋಳಿ ಥರನೇ ಯಾವ ರೀತಿ ಮನೇಲಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ನಾನು ಮೊದಲಿಗೆ KG 600 ಗ್ರಾಮ್ ಅಷ್ಟು ಕೋಳಿ ಹಾಕ್ಸಿದ್ದಕ್ಕೆ 1/4 kg ಅಷ್ಟು ಚಿಕನ್ ಬಂದಿದೆ. ನೀವು KG 600 ಗ್ರಾಮು 700 ಗ್ರಾಮೇ ಹಾಕ್ಸ್ಕೋಬೇಕು ಕೋಳಿ ವೆಯ್ಟು. ತೂಕ ಅಷ್ಟಿದ್ರೇ ಚಿಕನ್ ಚೆನ್ನಾಗಿರೋದು, ಟೇಸ್ಟಾಗಿರೋದು ತಿನ್ನೋದಕ್ಕೆ. ತೀರಾ ಕಡಿಮೆ ತೂಕ ತೊಗೋಬೇಡ್ರಿ. ಈಗ ನಾನು ಅದಕ್ಕೆ ಒಂಚೂರು ಅರಿಶಿನ ಉಪ್ಪೆಲ್ಲ ಹಾಕಿ ಸೇಮ್ ನೋಡಿ ನಾಟಿ ಕೋಳಿ ಥರನೇ ಕಾಣಿಸ್ತದೆ. ಅರಿಶಿನ ಉಪ್ಪು ಹಾಕಿ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ, ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಮೊಟ್ಟೆನೂ ಸೈಡಲ್ಲಿ ಇದೆ ನೋಡಿ. ಈ ಥರ ತಂದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಡ್ಲಿಗಾಗಲಿ, ದೋಸೆಗಾಗಲಿ, ಮುದ್ದೆಗಾಗಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈಗ ಮಸಾಲೆ ಏನು ಬೇಕು ಅಂತ ತೋರಿಸ್ಕೊಡ್ತೀನಿ. ನಾನು ಗುಂಟೂರು ಒಂದು 7-8 ಗುಂಟೂರು, 3 ಬ್ಯಾಡ್ಗೆ, 3 ಸ್ಪೂನ್ ಧನಿಯಾ, ಒಂದು ಅರ್ಧ ಸ್ಪೂನ್ ಮೆಣಸು, ಸಣ್ಣದು 2 ಚಕ್ಕೆ, 4 ಲವಂಗ, ಜೀರಿಗೆ ಒಂದು ಅರ್ಧ ಸ್ಪೂನು, 2 ಏಲಕ್ಕಿ, ಸೋಂಪು ಒಂದು ಅರ್ಧ ಸ್ಪೂನು, ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಇದಿಷ್ಟು ಹುರ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ, ಆವಾಗಲೇ ನಾಟಿ ಕೋಳಿ ಥರ ಟೇಸ್ಟ್ ಬರೋದು. ಇಷ್ಟು ಮಸಾಲೆ ಹುರ್ಕೋಬೇಕು. ನಂತರ ನಾನು ಹಸಿದು ಇಟ್ಕೊತಾ ಇದ್ದೀನಿ. 1 ಇಂಚಷ್ಟು ಶುಂಠಿ, ಒಂದು ಸ್ವಲ್ಪ ಕೊಬ್ಬರಿ, ಒಣಕೊಬ್ಬರಿ ಇಟ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಹಸಿ ಕೊಬ್ಬರಿ ಇದ್ದರೆ ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪ ಗಸಗಸೆನಿದ್ರು 1 ಸ್ಪೂನ್ ಸೇರಿಸ್ಕೊಳ್ಳಿ. ಒಂದು ಸಣ್ಣ ಟೊಮೊಟೊ, 1 ಬೆಳ್ಳುಳ್ಳಿ, 1 ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟು ಹಸಿದೇ ತೊಗೋಬೇಕಾಗುತ್ತೆ ನೀವು. ಈ ಥರ ಹಸಿದು ಹಾಕ್ಕೊಂಡು ರುಬ್ಕೊಳೋದ್ರಿಂದನೇ ನಾಟಿ ಕೋಳಿ ಸಾರು ಥರನೇ ಬರೋದು. ಹಳ್ಳಿಯಲ್ಲಿ ಯಾವ ಥರ ಮಾಡ್ತಾರೆ ಅದೇ ಟೇಸ್ಟ್ ಕೊಡುತ್ತೆ. ನೀವು ಈ ಥರ ಒಂದು ಸಲ ಮಾಡಿ ನೋಡಿ. ಈಗ ನಾನು ಒಂದು ಸಣ್ಣ ಬಾಣಲಿ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡು, ನಾನು ಏನು ಇಟ್ಕೊಂಡು ಜೀರಿಗೆ, ಮೆಣಸು ಅದೆಲ್ಲ ಅದಕ್ಕೆ ಸೇರಿಸ್ಕೊಂಡು ಸಣ್ಣ ಸಿಮ್ಮಲ್ಲಿ ಹುರ್ಕೋತಾ ಇದ್ದೀನಿ. ಹುರ್ಕೊಂಡು ಅದನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಅದು ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ತಣ್ಣಗಾಯ್ತು. ಈಗ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಈಗ ಅದ್ರ ಜೊತೆಗೆ ನಾನು ಈ ಹಸಿದು ಇಟ್ಕೊಂಡಿದ್ನಲ್ಲ ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ, ಅದನ್ನು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಇದೆಲ್ಲನೂ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ. ತೀರಾ ನುಣ್ಣಗೆ ರುಬ್ಬಕ್ಕೆ ಹೋಗ್ಬೇಡಿ. ಸ್ವಲ್ಪ ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ರುಬ್ಕೋಬೇಕು. ಈಗ ಅದನ್ನು ತೆಗೆದುಬಿಟ್ಟು ನಾನೊಂದು ಸಣ್ಣ ಕುಕ್ಕರ್ ಇಟ್ಟು ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಸೇರಿಸ್ತಾ ಇದ್ದೀನಿ. ನಾನು ಮೊದಲಿಗೆ ಅರ್ಧ ಈರುಳ್ಳಿ ತೆಗೆದಿಟ್ಟಿದ್ದೆ, ಹಚ್ಚಿಬಿಟ್ಟು ಆ ಅರ್ಧ ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ಇವಾಗ ನಾನು ತೊಳೆದಿಟ್ಟಿದ್ನಲ್ಲ ನಾಟಿ ಕೋಳಿ ಅನ್ನಲ್ಲ, ಆ ನಾಟಿ ಕೋಳಿ ಅಲ್ಲ, ಅದು ಫಾರಮ್ ಕೋಳಿನೇ, ಆದರೆ ನಾಟಿ ಕೋಳಿ ಅಂತ ಇದ್ದೀನಿ. ಅದು ನೋಡೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ನಾಟಿ ಕೋಳಿ ಥರನೇ ಇರುತ್ತೆ. ಅದಕ್ಕೋಸ್ಕರ ಈಗ ಅದಕ್ಕೊಂದು ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊಂಡು ಒಂಚೂರು ಅರಿಶಿನನೂ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಈಗ ಅದನ್ನು ನಾನು ಒಂದು 5ರಿಂದ 10 ನಿಮಿಷ ಹಂಗೆ ಮುಚ್ಚಳ ಹಾಕ್ದಿರ ಹಾಗೆ ತಿರುಗಿಬಿಟ್ಟು ಬಿಟ್ಬಿಡ್ತೀನಿ. ತಿರುಗಿಬಿಟ್ಟು ಅದು ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಅದು ಅರಿಶಿನ ಉಪ್ಪು ಎಲ್ಲ ಇಟ್ಕೊಳುತ್ತೆ. ಆವಾಗಲೇ ತುಂಬ ರುಚಿಯಾಗಿ ಇರೋದು. ಮೊದಲಿಗೆ ನಾವು ಕುಕ್ಕರ್ ಮುಚ್ಚಳ ಹಾಕ್ಬಾರ್ದು. ಇವಾಗ ನೋಡಿ ಚೆನ್ನಾಗಿ ನೀರು ಬಿಟ್ಕೊತು. ಇದು ತುಂಬ ಟೇಸ್ಟಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ ಮನೇಲಿ, ತುಂಬ ರುಚಿಯಾಗಿರುತ್ತೆ ಇದು ನೋಡಿ. ಈಗ ನಾನು ಮಸಾಲೆ ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ಸೇರಿಸ್ಕೊಂಡು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ರಿ. ಮೊಟ್ಟೆ ಸರ ಬಂದುಬಿಟ್ಟು ನೀರೆಲ್ಲ ಸೇರಿಸಿ ಅದು ಕುಕ್ಕರ್ಗೆ ಎಲ್ಲ ಹಾಕಿದ್ಮೇಲೆ ಮೊಟ್ಟೆ ಸರ ಮೇಲೇ ಇಟ್ಕೊಳ್ಳಿ. ಯಾಕಂದರೆ ಫಸ್ಟೇ ಹಾಕ್ಬಿಟ್ರೆ ಅದು ನಾವು ತಿರುಗುವಾಗ ಅದು ಇರುತ್ತಲ್ಲ ಮೊಟ್ಟೆ ಒಳಗಡೆ ಯೆಲ್ಲೋ ಕಲರ್ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಮೇಲೇ ಇಟ್ಕೊಂಬಿಡಿ. ಈಗ ವೆಯ್ಟ್ ಹಾಕ್ಬಿಟ್ಟು ಸುಮಾರು ಏನಂದರೆ 5ರಿಂದ 6 ವಿಸಿಲ್ ಹೊಡೆಸ್ಕೊಳ್ಳಿ. ಆವಾಗಲೇ ಅದು ಬೇಯ್ದು, ಯಾಕಂದ್ರೆ ನಾಟಿ ಕೋಳಿ ಥರನೇ ಇರ್ತದಲ್ಲ ಅದು ಫಾರಮ್ ಕೋಳಿ, ಅದಕ್ಕೋಸ್ಕರ. ಈಗ ನೋಡಿ ಚೆನ್ನಾಗಿ ರೆಡಿ ಆಯಿತು. ಮೊಟ್ಟೆ ನೋಡಿ ಸೈಡಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಅದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಬಿಡಿ. ಬೆಂದಿದೆ ಅಂದ್ಬಿಟ್ಟು ತಿರ್ಗಾ ನೀವು ಸೌಟಾಗಿ ತಿರಿದ್ರೆ ತಿರ್ಗಾ ಅದೆಲ್ಲನೂ ಯೆಲ್ಲೋ ಕಲರೆಲ್ಲ ಬಿಟ್ಕೊಂಡ್ಬಿಡುತ್ತೆ ನೋಡಿ. ಇವಾಗ ಚೆನ್ನಾಗಿ ರೆಡಿ ಆಯಿತು ನಾಟಿ ಕೋಳಿ ಥರನೇ. ಇವಾಗ ನಾನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ನೀವು ಮನೇಲಿ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ, ನಿಮ್ಗೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಇವಾಗ ನೋಡಿ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ ಆಯಿತು. ಮತ್ತು ಸೌತೆಕಾಯಿ, ಈರುಳ್ಳಿ, ಮೂಲಂಗಿ ಎಲ್ಲ ಸಲಾಡು ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂದರೆ, ನೀವು ಈ ರೀತಿ ಮಾಡ್ಕೊಂಡು ನೋಡಿ, ಮನೇಲಿ ಮಾಡಿಕೊಡಿ, ಎಲ್ಲ ಇಷ್ಟಪಟ್ಟು ತಿಂತಾರೆ. ತುಂಬ ಟೇಸ್ಟಾಗಿರುತ್ತೆ. ಈ ಥರ ಮಾಡಿ ನಾನು ಕಮೆಂಟ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಫ್ರೆಂಡ್.